ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಮನೆಯಲ್ಲಿ ಫೇಮಸ್ ಅಂದರೆ ನಮ್ಮೂರ ಕಡೆ ಫೇಮಸ್ ಆಗಿರುವಂಥ ಒತ್ತು ಶಾವಿಗೆ ಮಾಡ್ತಾಯಿದ್ದೀವಿ. ಅಕ್ಕಿ ಒತ್ತು ಶಾವಿಗೆ, ಕಾಯಿ ಹಾಲು, ಅದ್ರ ಜೊತೆಗೆ ಮಸಾಲೆ ವಡೆ. ಸೊ ನಮ್ಮ ಕಡೆ ಹೇಗೆ ಮಾಡ್ತೀವಿ, ಆ ರೆಸಿಪಿ ಹೇಗಿರುತ್ತೆ, ವೆರಿ ಸಿಂಪಲ್. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಸೊ ಇವಾಗ ಮಸಾಲೆ ವಡೆ ರೆಡಿ ಮಾಡ್ಕೊತಾ ಇದ್ದಾರೆ. ವಡೆ ಎಲ್ಲ ನಾರ್ಮಲಾಗಿ ಎಲ್ಲರ ಮನೇಲೂ ಸೇಮೇ ಇರುತ್ತೆ, ಬಟ್ ಕಾಯಿ ಹಾಲು ಶಾವಿಗೆ ಬೇರೆ ಥರ ಇರುತ್ತೆ. ಒತ್ತು ಶಾವಿಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಆಲ್ರೆಡಿ ಮಸಾಲೆ ರೆಡಿ ಮಾಡ್ಕೊಂಡು, ಈಗ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ರು ಆಲ್ರೆಡಿ. ಸೊ ಆಲ್ರೆಡಿ ನೆನೆಸಿ ಇಟ್ಕೊಂಡಿದ್ದಿದ್ದು ಕಡಲೆಬೇಳೆನ ಇವಾಗ ರುಬ್ಕೋತಾ ಇದ್ದಾರೆ. ಸೊ ರುಬ್ಕೊಳ್ಳೋದನ್ನ ತುಂಬ ನೈಸಾಗಿ ರುಬ್ಕೊಬಾರ್ದು, ಬಿಕಾಸ್ ಅದು ಸ್ವಲ್ಪ ಕಡಲೆಬೇಳೆ ಬಾಯಿಗೆ ಸಿಗಬೇಕು. ಸೊ ಆ ಥರ ಇದ್ರೇ ಚೆಂದ ವಡೆಗೆ. ಸೊ ರುಬ್ಕೋತಾ ಇದ್ದಾರೆ. ನೆಕ್ಸ್ಟ್ ಅದನ್ನು ಕಲಿಸ್ಕೊಂಡು ವಡೆ ಮಾಡ್ತಾರೆ. ಬಂದ್ಬಿಟ್ಟು ಅಕ್ಕಿ ಹಿಟ್ಟು ಇವಾಗ ಇದು ನಾನು ಹೇಳಿದ್ನಲ್ಲ ಒತ್ತು ಶಾವಿಗೆಗೆ ಮಾಡ್ಕೊಳ್ಳೋಕ್ಕೆ. ಸೊ ಅಕ್ಕಿ ಹಿಟ್ಟನ್ನೆಲ್ಲ ನೀಟಾಗಿ ರುಬ್ಬಿಸ್ಕೊಂಡು ಬಂದು ಜರಡಿ ಇಟ್ಕೊಂಡಿದ್ದಾರೆ. ಸೊ ಏನು ಅಂದರೆ ತುಂಬ ಸ್ಮೂತಾಗಿ ಇರಬೇಕು ಶಾವಿಗೆಗೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ತೋರಿಸ್ತೀನಿ. ಇವಾಗ ಇದಕ್ಕೆ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಶುಂಠಿ, ಉಪ್ಪು, ಸ್ವಲ್ಪ ಕರಿಬೇವು ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದಾರೆ. ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು, ಒಂದು ಅರ್ಧ ಮುಕ್ಕಾಲು ಗಂಟೆ. ಆಮೇಲೆ ಅದನ್ನು ಎಣ್ಣೆಗೆ ಹಾಕಿದ್ರೆ ಸೂಪರಾಗಿರುತ್ತೆ ವಡೆ. ಇದು ಬಂದುಬಿಟ್ಟು ಶಾವಿಗೆ ಒತ್ತೋ ಮಿಷಿನ್. ಇದು ಇಲ್ಲಿಗೆ ಹಾಕ್ಬಿಟ್ಟು ಹಿಟ್ಟನ್ನ ಇಲ್ಲಿ ತಿರುಗಿದ್ರೆ ಇಲ್ಲಿ ಕೆಳಗಡೆ ಪ್ಲೇಟ್ಸ್ ಹಾಕಿರ್ತೀವಲ್ಲ ಅಲ್ಲಿ ಶಾವಿಗೆ ಬರುತ್ತೆ. ಸೊ ಹೆಂಗೆ ಅಂತ ತೋರಿಸ್ತೀವಿ. ಮೇಲ್ಗಡೆ ಇಟ್ಬಿಟ್ಟಿದ್ದು ಗಲೀಜಾಗ್ತದೆ, ಫುಲ್ ವಾಶ್ ಮಾಡಿ ಯೂಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಶಾವಿಗೆಗೆ ಮುದ್ದೆ ರೆಡಿ ಮಾಡ್ಕೋಬೇಕು. ಸೊ ಇವಾಗ ಮುದ್ದೆ ರೆಡಿ ಇದೆ. ಸೊ ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಬೇಕು. ಈಗ ನೋಡಿ, ಮುದ್ದೆನ ಹದವಾಗಿ ಮಾಡ್ಕೊಳ್ಬೇಕು. ಅಂಟಾಗಿಬಿಟ್ರೆ ಆಮೇಲೆ ಬರಲ್ಲ, ಫುಲ್ ಅಂಟಾಗಿಬಿಡುತ್ತೆ. ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಜೋರಾಗಿ ಈ ಥರ ರೊಟೇಟ್ ಮಾಡ್ತಾ ಇರಬೇಕು ಅಷ್ಟೇ. ಅಷ್ಟೇ, ಶಾವಿಗೆ ರೆಡಿ. ಇವಾಗ ಇದನ್ನು ತಗೊಂಡು ಕೈಲಿ ಇದು ಮಾಡಿದ್ರೆ ಅಂಟಾಗಬಾರ್ದು. ಸೊ ಅದರ ಅರ್ಥ ಕರೆಕ್ಟಾಗಿ ಆಗಿದೆ ಅಂತ. ಈಗ ಇದನ್ನು ಎತ್ತಿ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಡ್ರೈ ಆಗಕ್ಕೆ ಬಿಡ್ಬೇಕು ಸ್ವಲ್ಪ. ಹಾಗೆ ಒಣಗಿದ ಮೇಲೆ ಕಾಯೋದು ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಇಲ್ಲಿ ವಡೆ ರೆಡಿ ಆಗ್ತಾ ಇದೆ ಅಷ್ಟೇ. ತಿನ್ನು ಬಂದು ಕಾಣಿಸುತ್ತೆ. ಒಟ್ಟಿಗೆ ಮಾಡಿಕ್ಬಿಟ್ರೆ ಬಡ್ಸೋಕ್ಕೆ ಸರಿ ಹೋಗುತ್ತೆ. ಇದಕ್ಕೆ ಕಾಯಿ ಹಾಲು ಹಾಕ್ಕೊಂಡ್ರೆ ಸಾಕತ್ತೆ. ಕಾಯಿ ಹಾಲು ಯಾವ ಥರ ಮಾಡೋದು ತೋರಿಸ್ತೀನಿ. ಇವಾಗ ಕಾಯಿ ರಸ ಮಾಡೋಕ್ಕೆ, ಕಾಯಿ ಹಾಲು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಅದನ್ನು ನೆನೆಸ್ಬೇಕು. ಸೊ ಆವಾಗ ಆ ಸ್ವೀಟ್ನೆಸ್ ಏನು ಬೇಕು, ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಬೋದು ನೀವು. ಈ ಥರ ತಿನ್ನೋದು ಅಂತ ಹೇಳಿ. ಇದು ಬಂದುಬಿಟ್ಟು ಒತ್ತು ಶಾವಿಗೆ. ಅದಕ್ಕೆ ರೆಡಿ ಇಟ್ಟಿರೋ ಕಾಯಿ ಹಾಲು. ಇಷ್ಟೇ, ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು.